ಇತ್ತೀಚಿನ ವರ್ಷಗಳಲ್ಲಿ ಆನ್ಲೈನ್ ಗೇಮಿಂಗ್ ಭಾರತದಾದ್ಯಂತ ವೇಗವಾಗಿ ಹರಡಿದ್ದು ಹೊಸ ತಲೆಮಾರಿನವರಿಗೆ ಎಂಟರ್ಟೈನ್ಮೆಂಟ್ ಜಾನರ್ ಆಗಿದೆ. ಮನರಂಜನೆಯ ಹೆಸರಲ್ಲಿ ನಡೀತಾ ಇರುವಂತಹ ಈ ಡಿಜಿಟಲ್ ಜೂಜಾಟ ಈಗ ಲಕ್ಷಾಂತರ ಜನರ ಬದುಕನ್ನ ಬರ್ಬಾದ್ ಮಾಡಿದೆ. ಇದರ ಬೆನ್ನಲ್ಲೇ ಆನ್ಲೈನ್ ಗೇಮಿಂಗ್ ನ ಅಪಾಯಗಳ ವಿರುದ್ಧ ಧ್ವನಿ ಎತ್ತಿರುವಂತಹ ಕೇಂದ್ರ ಸಚಿವ ಅಶ್ವಿನ್ ವೈಷ್ಣವ್ ಈ ಹಿನ್ನೆಲೆಯಲ್ಲಿ ಪ್ರಚಾರ ಮತ್ತು ನಿಯಂತ್ರಣ ಮಸೂದೆ 2025ಕ್ಕೆ ಲೋಕಸಭೆಯಲ್ಲಿ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಹಾಗಾದ್ರೆ ಈ ಮಸೂದೆಯ ಕಾನೂನು ಏನ್ ಹೇಳುತ್ತೆ? ಒಂದ್ ವೇಳೆ ಕಾನೂನು ಬಾಹಿರವಾಗಿ ಬೆಟ್ಟಿಂಗ್ ಆನ್ಲೈನ್ ನಡೆಸಿದ್ರೆ ಏನೆಲ್ಲ ಕಠಿಣಾತಿ ಕಠಿಣ ಶಿಕ್ಷೆ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಕಡೆ ತನಕ ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ಎಸ್, ಈ ಆನ್ಲೈನ್ ಗೇಮಿಂಗ್ ಮೂಲಕ ಪ್ರತಿ ವರ್ಷ ಏನಿಲ್ಲ ಅಂದ್ರೂ ಸರಿಸುಮಾರು 45 ಕೋಟಿ ಜನರು 20,000 ಕೋಟಿಗಿಂತ ಹೆಚ್ಚು ಹಣವನ್ನ ಕಳೆದುಕೊಳ್ತಾ ಇರುವಂತಹ ಆತಂಕದ ವಿಷಯ ಇದೀಗ ರಿವೀಲ್ ಆಗಿದೆ. ಒಂದಿಷ್ಟು ಲಕ್ಷದ ದುಡ್ಡಿನ ಆಸೆಗೆ ಬಿದ್ದು ಕೆಲ ಸೆಲೆಬ್ರಿಟಿಗಳು ಈ ಗೇಮಿಂಗ್ ಪ್ರಚಾರ ಮಾಡ್ತಿರುವ ಕಾರಣ ಇಂತಹ ಎಡವಟ್ಟುಗಳಿಗೆ ಕಾರಣವಾಗ್ತಾ ಇದೆ. ಎಷ್ಟೋ ಮಂದಿ ಸೆಲೆಬ್ರಿಟಿಗಳನ್ನ ತಮ್ಮ ದೇವರು ಅಂತ ಹೇಳಿ ನಂಬ್ಕೊಂಡಿರುವಂತಹ ಅಭಿಮಾನಿಗಳು ಅವರನ್ನೇ ಅನುಸರಿಸೋದು ಇದೇ ಪ್ರಮುಖ ಕಾರಣವೂ ಆಗಿದೆ. ಇನ್ನು ಸಮಾಜದಲ್ಲಿ ನೇಮು ಫೇಮ್ ಮಾಡಿದವರು ಕೆಮಿಕಲ್ ಇರುವಂತಹ ಕೂಲ್ ಡ್ರಿಂಕ್ಸು, ಸೋಪು, ಶಾಂಪೂ ಇತ್ಯಾದಿಗಳ ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡು ಅಭಿಮಾನಿಗಳಿಗೆ ಅದನ್ನ ಖರೀದಿಸುವಂತೆ ಪ್ರೇರೇಪಿಸ್ತಿರೋದು ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬರ್ತಾ ಇದೆ. ಒಂದೆಡೆ ತಾವು ಮಾಡುವಂತಹ ಜಾಹೀರಾತುಗಳ ಪ್ರಾಡಕ್ಟ್ಗಳನ್ನ ತಾವು ಬಳಸದೆ ಹೋದ್ರು ಜಾಹೀರಾತ್ನಲ್ಲಿ ಮಾತ್ರ ಅದನ್ನ ಸೇವಿಸಿದಂತೆ ಅಥವಾ ಉಪಯೋಗಿಸಿದಂತೆ ಜನರನ್ನ ಮರಳು ಮಾಡುವ ನಟ ನಟಿಯರು ಒಂದ್ ಕಡೆ, ಇನ್ನು ಕೊಟ್ಟ ಜಾಹೀರಾತಿನ ಪ್ರಾಡಕ್ಟ್ ಗಳನ್ನ ಬಳಸಿ ತಾವು ಹೀರೋ ಹೀರೋಯಿನ್ ಆಗ್ಬಿಟ್ವಿ ಅಂತ ಹೇಳಿ ಖುಷಿ ಪಡೋ ದೊಡ್ಡ ಅಭಿಮಾನಿಗಳು ಇನ್ನೊಂದ್ ಕಡೆ. ಸದ್ಯ ಇವು ಸಮಾಜದಲ್ಲಿ ಎಗ್ಗಿಲ್ಲದೆ ಸಾಕ್ತಾ ಇದೆ. ಆದರೆ ಇದೀಗ ಇಂಥದ್ದೇ ಸೆಲೆಬ್ರಿಟಿಗಳನ್ನ ಅನುಸರಿಸಿ ಕೋಟಿಯನ್ನ ಕಳೆದುಕೊಂಡು ಕೊನೆಗೆ ಬೀದಿಗೆ ಬಿದ್ದು ಸಾವಿನ ಹಾದಿ ತುಳಿಯೋ 108 ಉದಾಹರಣೆಗಳು ಸಮಾಜದಲ್ಲಿ ಕಾಣಸಿಗ್ತವೆ. ಈ ಸಾವಿನ ಸಂಖ್ಯೆ ಹೆಚ್ಚುತ್ತಾ ಇರುವಂತಹ ಕಾರಣ ಆನ್ಲೈನ್ ಮನಿ ಗೇಮಿಂಗ್ ಅನ್ನ ಕೊನೆಗೂ ನಿಲ್ಲಿಸುವ ಬಹುದೊಡ್ಡ ಮಸೂದೆ ಈಗ ಅಂಗೀಕಾರಗೊಂಡಿದೆ. ಇದರ ಬೆನ್ನಲ್ಲೇ ಆಘಾತಕಾರಿ ಸಂಖ್ಯೆಯೂ ಸಹ ಹೊರಬಂದಿದೆ. 45 ಕೋಟಿ ಜನರು 20,000 ಕೋಟಿಗೂ ಅಧಿಕ ಹಣವನ್ನ ಕಳೆದುಕೊಂಡಿರೋದಾಗಿ ಕೇಂದ್ರ ಸಚಿವ ಅಶ್ವಿನ್ ವೈಷ್ಣವ್ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಮುಂಬರುವಂತಹ ದಿನಗಳಲ್ಲಿ ಈ ಮಸೂದೆ ಬಹಳ ಕಟ್ಟುನಿಟ್ಟಾಗಿ ಜಾರಿಯಾಗೋದ್ರಲ್ಲಿ ಎರಡು ಮಾತಿಲ್ಲ. ಈ ಆಡುವವರು ಮತ್ತು ಆಡಿಸುವವರ ವಿರುದ್ಧ ಸಹ ಕಣ್ಣಿಡುತ್ತೆ. ಅದಕ್ಕೂ ಮೇಲಾಗಿ ಆನ್ಲೈನ್ ಫ್ಯಾಂಟಸಿ ಕ್ರೀಡೆಗಳು, ಪೋಕರ್, ರಮ್ಮಿ ಮತ್ತು ಕಾರ್ಡ್ ಆಟಗಳಂತಹ ಆನ್ಲೈನ್ ಗೇಮ್ಗಳ ಮೇಲೆ ಕಣ್ಣಿಡುತ್ತೆ. ಈಗಾಗಲೇ ಆನ್ಲೈನ್ ಬೆಟ್ಟಿಂಗ್ಗೆ ಸಂಬಂಧಿಸಿದಂತೆ ಪ್ರಕಾಶ್ ರಾಜು, ವಿಜಯ್ ದೇವರಕೊಂಡ, ರಾಣಾ ದಗ್ಗುಬಾಟಿ ಸೇರಿದಂತೆ ಹಲವು ನಟರಿಗೆ ನೋಟಿಸ್ ಕೂಡ ಜಾರಿಯಾಗಿತ್ತು. ಹಾನಿಕಾರಕ ಆನ್ಲೈನ್ ಹಣದ ಗೇಮಿಂಗ್ ಸೇವೆಗಳು, ಅವುಗಳಿಗೆ ಸಂಬಂಧಿಸಿದ ಜಾಹೀರಾತುಗಳು ಮತ್ತು ಹಣಕಾಸಿನ ವಹಿವಾಟುಗಳನ್ನ ನಿಷೇಧಿಸೋದು ಈ ಕಾನೂನಿನ ಉದ್ದೇಶ ಅಂತ ಹೇಳಿ ಸರ್ಕಾರ ಒತ್ತಿ ಹೇಳ್ತಾ ಇದೆ. ಒಂದ್ ವೇಳೆ ಕಾನೂನು ಬಾಹಿರ, ನಿಯಮ ಬಾಹಿರವಾಗಿ ಆನ್ಲೈನ್ ಮನಿ ಗೇಮಿಂಗ್ ಸೇವೆಗಳನ್ನ ಒದಗಿಸೋದ್ರಿಂದ 3 ವರ್ಷಗಳವರೆಗೆ ಶಿಕ್ಷೆ ಮತ್ತು 1 ಕೋಟಿಯವರೆಗೆ ದಂಡ ಸಹ ಇರುತ್ತೆ. ಇಲ್ವೋ ಎರಡೂ ಸಹ ವಿಧಿಸಬಹುದು. ಇವುಗಳಿಗೆ ಜಾಹೀರಾತು ನೀಡುವವರಿಗೆ 2 ವರ್ಷಗಳವರೆಗೆ ಶಿಕ್ಷೆ, 50 ಲಕ್ಷದವರೆಗೆ ದಂಡ ಅಥವಾ ಎರಡೂ ಸಹ ವಿಧಿಸಬಹುದು. ಮನಿ ಗೇಮ್ಗಳಿಗೆ ಹಣಕಾಸು ವಹಿವಾಟು ಸೌಲಭ್ಯವನ್ನ ಒದಗಿಸಿದ್ದಕ್ಕಾಗಿ 3 ವರ್ಷಗಳವರೆಗೆ ಶಿಕ್ಷೆ ಅಥವಾ 1 ಕೋಟಿಯವರೆಗೆ ದಂಡವನ್ನ ವಿಧಿಸಬಹುದು. ಪುನರಾವರ್ತಿತ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯ ಬಗ್ಗೆಯೂ ಸಹ ಉಲ್ಲೇಖವಿದೆ. ಇದರಲ್ಲಿ 3 ರಿಂದ 5 ವರ್ಷಗಳ
ಜೈಲು ಶಿಕ್ಷೆ ಮತ್ತು 2 ಕೋಟಿಯವರೆಗೆ ದಂಡವೂ ಸಹ ಸೇರಿದೆ. ಒಟ್ಟಾರೆ ಈ ಆನ್ಲೈನ್ ಗೇಮಿಂಗ್ ಅನ್ನೋದು ಎಂಡಿಲ್ಲದ ಜೂಜಾಟವಾಗಿದೆ. ಮನರಂಜನೆಗೆ ಅಂತ ಶುರುವಾದದ್ದು ದುಃಖದ ಮೂಲವಾಗ್ತಿರೋದು ಅತ್ಯಂತ ನೋವಿನ ಸಂಗತಿ. ಸೆಲೆಬ್ರಿಟಿಗಳ ಮರಳು ಮಾಡುವ ಜಾಹೀರಾತುಗಳಿಗೆ ಮಾರು ಹೋಗಿ ತಮ್ಮ ಜೀವನ ಉಳಿವನ್ನೇ ಕಳೆದುಕೊಂಡು ಬೀದಿಗೆ ಬೀಳ್ತಾ ಇರುವಂತಹ ಸಾವಿರಾರು ಜನರ ಕಥೆಗಳು ಈಗ ಇಡೀ ಸಮಾಜಕ್ಕೆ ಎಚ್ಚರಿಕೆ ಗಂಟೆಯಾಗಿದೆ. ಪ್ರಚಾರ ಮತ್ತು ನಿಯಂತ್ರಣ ಮಸೂದೆ 2025ರ ರೂಪದಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಿರುವಂತಹ ಕ್ರಮವು ಮುಂದಿನ ಪೀಳಿಗೆಗಳ ಭದ್ರತೆಗಾಗಿ ಮತ್ತು ಜನತೆಯ ಆರ್ಥಿಕ ಸುರಕ್ಷತೆಗಾಗಿ ತೆಗೆದುಕೊಂಡಿರುವಂತಹ ಹೆಜ್ಜೆಯಾಗಿದೆ.